ಸ್ಪಾರ್ಕ್ ಪ್ಲಗ್ನ ಹಾಕ್ಬಿಟ್ಟು ಗಾಡಿನ ಸ್ಟಾರ್ಟ್ ಮಾಡಿ ನೋಡ್ತೀವಿ. ನಮ್ಮ Y2 ಬೋರ್ ಕದರ್ ಏನಪ್ಪ ಅಂತ ಚೆಕ್ ಮಾಡೋ ಸಮಯ ಬಂದೇ ಬಿಡ್ತು. ಇವತ್ತು ಮೇ 8ನೇ ತಾರೀಕು. ಏನಪ್ಪ ಆಲ್ರೆಡಿ ಸ್ಮೋಕಿ ರೆಡಿನಾ ಅಂತ ಅನ್ಕೋತಿರೋರ್ಗೆ ಇನ್ನೂ ರೆಡಿ ಇಲ್ಲ ಗುರು, ತೋರಿಸ್ತೀನಿ ಬನ್ನಿ. ಇದನ್ನೇ ಸ್ಮೋಕಿ ಅನ್ಕೋಬೇಡಿ, ಸ್ಮೋಕಿ ಅವ್ರ ಫ್ರೆಂಡ್ ಇವರು. ಇಲ್ಲಿದೆ ನೋಡಿ ಸ್ಮೋಕಿ. ಸೊ ಚಾರ್ಸಿ ಅಸೆಂಬ್ಲಿಗೆ ಎಲ್ಲ ಐಟಮ್ನು ಒಂದ್ಸಲಿ ತೊಳ್ಕೊಂಡು ರೆಡಿ ಮಾಡ್ಕೊತಾ ಇದೀವಿ. ಕೊನೆಗೂ ಚಾರ್ಸಿ ಹಾಕೊಳ್ಳೋ ಸಮಯ ಬಂದೇ ಬಿಡ್ತು. ಚಾರ್ಸಿನ ವಾಶ್ ಮಾಡಿ ಇಲ್ಲಿ ಇಟ್ಟಿದ್ದೀವಿ. ಅದಾದ್ಮೇಲೆ ಆಗ್ಲೇ ತೋರಿಸ್ದೆ ಐಟಮ್ಗಳನ್ನೆಲ್ಲ ವಾಶ್ ಮಾಡ್ಕೊತಿದ್ವಿ ಅಂತ. ಸೊ ಅದು ಚಾರ್ಸಿಗೆ ಎಲ್ಲ ಫಿಟ್ಟಿಂಗು ಶುರು ಹಚ್ಕೋತೀವಿ. ಇದು ಸೆಂಟರ್ ಸ್ಟ್ಯಾಂಡು, ಹಾಳು ಮೂಳು ಎಲ್ಲ ವಾಶ್ ಮಾಡ್ಕೋತಾ ಇದೀವಿ. ಏರ್ ಫಿಲ್ಟ್ರು ಇದೆಲ್ಲ ನಮ್ಮ ಗಾಡಿದೆ. ಅದಾದ್ಮೇಲೆ ಈ ಕಡೆ ಬಂದ್ರೆ ಇಂಜಿನ್ ಗುರು. ಸೆಂಟರ್ ಕೇಸ್ಗೆ ಇಂಜಿನ್ ಫಿಕ್ಸ್ ಮಾಡ್ಬೇಕಾದ್ರೆ ನಾನು ಇರಲಿಲ್ಲ, ಆದರೆ ಕೆಲಸ ಪೂರ್ತಿ ಆಗಿದೆ. ಇದಕ್ಕೆ ಮುಂಚೆ ನಾನು ಬೇರಿಂಗ್ಗಳನ್ನ ತೋರಿಸಿದ್ದೆ. ಸೊ ಬೇರಿಂಗ್ಗಳನ್ನೆಲ್ಲ ಹಾಕಿ ಕ್ಲಚ್ ಪ್ಲೇಟ್ ಎಲ್ಲ ಹಾಕಿ ಅಸೆಂಬ್ಲಿ ಆಗಿದೆ. ಇಲ್ಲಿ ನೋಡ್ತಾ ಇದ್ದೀರಲ್ಲ ಬೋರ್ನ ಇನ್ನೊಂದ್ಸರಿ ತೋರಿಸ್ಬಿಡ್ತೀನಿ, ನೋಡ್ಕೊಳ್ಳಿ. Y2 ಬೋರು 29N ಸೀರೀಸು Y2 ಬೋರ್ ಇದು. ಇದಕ್ಕೆ 0.25 ಬೋರ್ ಇದೆ. ಆರ್ಟ್ ಪಿಸ್ಟನ್ನು ಪ್ಲಸ್ ಸೇಮ್ 0.25 ಇದೇನೆ ರಿಂಗ್ಸು ತರಿಸಿ ಹಾಕ್ಸಿದ್ದೀವಿ. ಈ ಕಡೆ ನೋಡಿ ಮ್ಯಾಗ್ನೆಟ್ ಕಾಯಿಲ್ ಇದೆ. 4UU ಸೀರೀಸ್ ನಮ್ಮದೇ ಇದು 932. ಓಕೆನಾ. ಸೊ ಇಂಜಿನ್ ಕೆಲಸ ಮುಗೀತು. ಫಿಟ್ ಮಾಡಿದ್ಮೇಲೆ ಇದಕ್ಕೆ ಹೆಡ್ ಬ್ಲಾಕ್ ಕೂರಿಸಿದ್ರೆ ಆಲ್ಮೋಸ್ಟ್ ಇಂಜಿನ್ ಕೆಲಸ ಪೂರ್ತಿ ಆಗೋಗುತ್ತೆ. ಅದಾದಮೇಲೆ ಇನ್ನೊಂದು ಐಟಮ್ ಏನೋ ತರಿಸಿದ್ದೀನಿ ಇಲ್ಲಿ. ಏನಪ್ಪ ಅಂತೀರಾ? ಚಡಾನ್ ಚಡಾನ್ ಚಡಾನ್. ಓ ಡಮಾಲ್ ಡಿಮಿಲ್ ಡಿಸ್ಕು ಅಂತ ಬಿದ್ದೋಯ್ತು. ಇದು ಇವಾಗ ಸದ್ಯಕ್ಕೆ ಪೇಂಟ್ ಆಗಿಲ್ಲ, ಪೇಂಟ್ ಮಾಡಿಸ್ತೀನಿ. ಏನಪ್ಪ ಇದು ಅಂತ ಹೇಳಿದ್ರೆ ಮಾಸ್ಟರ್ ಸಿಲಿಂಡರು. ಮೊದಲು ಯಾವುದೋ FZ ಇತ್ತು, ಸೊ ಅದನ್ನು ಚೇಂಜ್ ಮಾಡಿಸ್ತಾ ಇದ್ದೀನಿ. MC ಕಿಟ್ಟು ಇದೆ. ಸೊ ಇವೆರಡು ಹಾಕ್ಬಿಟ್ಟು ಇಲ್ಲೊಂದು ಐಟಮ್ ಉದುರೋಯ್ತು, ಕ್ಯಾಪು ವಾಪಸ್ ಇದಕ್ಕೆ ಹಾಕ್ಬಿಡೋಣ. ಯಾವ್ಯಾವ ಐಟಮು ಎಷ್ಟು ಕಾಸ್ಟ್ ಆಗಿದೆ ಅನ್ನೋದನ್ನು ನಿಧಾನಕ್ಕೆ ತಿಳಿಸ್ಕೊಡ್ತೀನಿ. ಕ್ಯಾರಿಯರ್ ಸೆಟಪ್ ಹಾಕ್ಸೋಣ ಅಂತ ಇದ್ದೀನಿ. ನೀವಿಲ್ಲಿ ನೋಡ್ಬೋದು ರಿಂಗ್ ಇದೆ. ಮೊದಲು ರಿಂಗ್ನು ಇಟ್ಕೋತೀನಿ, ಕೇಳ್ಬೇಡಿ ಯಾರು. ಸೊ ಈ ಸರಿ ಈ ಕ್ಯಾರಿಯರ್ನ ಹಾಕೊತೀನಿ. ಲಾಂಗ್ ರೈಡ್ಗೆ ಒಂದು ಒಳ್ಳೆ ಸೆಟಪ್ ಆಗುತ್ತೆ. ನಾನು ಕೆಲ್ಸಕ್ಕೆ ಕೈ ಹಿಡ್ದು ಆಲ್ಮೋಸ್ಟ್ 2.5 ತಿಂಗಳಾಗಿದೆ. ನನಗೆ ಆಕ್ಸಿಡೆಂಟ್ ಅಂತ ಕರೆಯಲ್ಲ, ಇನ್ಸಿಡೆಂಟ್ ಆಗಿದ್ದು. ಓ ಮೈ ಗಾಡ್! January 26. ನಾನಿವತ್ತು May 8ನೇ ತಾರೀಕು ಈ ಸಿಚುವೇಶನಲ್ಲಿ ಕೂತಿದ್ದೀನಿ ನನ್ನ ಸ್ಮೋಕಿ ಚಾರ್ಸಿ ಮುಂದೆ. ಹೋಪ್ಫುಲಿ ಇನ್ನೊಂದು 2 ವೀಕ್ಸಲ್ಲಿ ಆಗುತ್ತಾ, ಇನ್ನೊಂದು 1 ವೀಕಲ್ಲಿ ಆಗುತ್ತಾ ನೋಡೇ ಬಿಡೋಣ. ಯಾಕಂದರೆ ಇನ್ನೊಂದು ಕೆಲಸ ಪೆಂಡಿಂಗ್ ಇದೆ. ಇಲ್ಲಿ ಮ್ಯಾಗ್ನೆಟ್ ಇದೆಯಲ್ಲ, ಇದನ್ನು ಪವರ್ ಅಪ್ ಮಾಡಿಸ್ಬೇಕು. ಸೊ ಇದನ್ನು ಪವರ್ ಅಪ್ ಮಾಡಿಸಿದ್ರೆ ನನಗೆ ಒಳ್ಳೆ ಹೆಡ್ಲೈಟ್ ಫೋಕಸ್ ಬೀಳುತ್ತೆ. ಬಲ್ಬು ಚೇಂಜ್ ಮಾಡಬೇಕಾಗುತ್ತೆ. ಅದಕ್ಕಿನ್ನೊಂದು ಸ್ವಲ್ಪ ಕೆಲಸ ಇರುತ್ತೆ. ನೋಡೋಣ ಏನೇನಾಗುತ್ತೆ. ನಮ್ಮ RXZ ಏರ್ ಫಿಲ್ಟರ್ ನೋಡಿ, ಒಳ್ಳೆ ಬರೀ ಸ್ಪಾಂಜ್ ಅಷ್ಟೇ. ಇದನ್ನು ಕ್ಲೀನ್ ಮಾಡ್ಕೊಬಿಡ್ಬೋದು. ಅದಾದಮೇಲೆ ಜಿಂಕ್ ಆಗಿರೋ ಐಟಮ್ಗಳು, ಆಹಾ ಒಳ್ಳೆ ಚಿನ್ನ ಮುಟ್ಟೋ ಫೀಲಿಂಗ್ ಬರ್ತಾ ಇದೆ. ಈಗ ಒಂದೊಂದೇ ಐಟಮ್ನ ಎತ್ತಿ ಜೋಡಿಸ್ಕೊತಾ ಇದೀವಿ. ಇವು ಸಖದಾಗಿ ಉಳಿತಾ ಇರೋದು. ಗಾಡಿಗೆ ಫಿಟ್ಟಿಂಗ್ ಆದ್ಮೇಲೆ ನೋಡೋದಕ್ಕೆ ಇನ್ನೂ ಸಖದಾಗಿರುತ್ತೆ. ಇಲ್ಲಿ ನೋಡಿ ಡಿಸ್ಕ್ ಪ್ಲೇಟು 5 ಸ್ಪೀಡ್ಗೆ ಮಾತ್ರ ಈ ಥರ ಡಿಸ್ಕ್ ಪ್ಲೇಟು ಕಂಪ್ನಿಯಿಂದನೇ ಬರೋದು. ಸೊ ಈ ರೀತಿ ಫಿಟ್ ಮಾಡ್ಕೊಂಬಿಡೋದು. ಒಂದೊಂದೇ ಕೆಲಸ. ಇವತ್ತು ಆಲ್ಮೋಸ್ಟ್ 2 ವೀಲ್ ಫಿಟ್ ಮಾಡಿಕೊಂಡು ಶಾಕ್ ಅಬ್ಸರ್ಗಳು ಹಾಕೊಂಡು ಸ್ಟ್ಯಾಂಡ್ ಗಿಂಡ್ ಎಲ್ಲ ಹಾಕ್ಬಿಡ್ಬೋದು. ಸೆಂಟರ್ ಸ್ಟ್ಯಾಂಡ್ ಹಾಕಿದ್ದೀವಿ. ಹಿಂದೆ ಬ್ರೇಕ್ ಪೆಡಲ್ ಹಾಕ್ತಾ ಇದ್ದೀವಿ. ಅದಕ್ಕೊಂದೆರಡು ರಬ್ಬರ್ ಬೇಕು, ಅದಕ್ಕೆ ವೆಯ್ಟಿಂಗು. ನಮ್ಗೇನಾಗುತ್ತೆ ಅಂದರೆ ಯಾವತ್ತೋ ಒಂದೊಂದು ಕೆಲಸ ನಡೀತಾ ಇರುತ್ತೆ. ನಾವು ಅವೈಲೇಬಲ್ ಇರ್ತೀವೋ ಇಲ್ವೋ ವೀಡಿಯೋ ಮಾಡೋದಕ್ಕೆ. ಸುಮ್ಮನೆ ನಾನು ವೀಡಿಯೋ ಮಾಡಬೇಕು ಅಂತ ಕೆಲಸ ಲೇಟ್ ಆಗೋದು ಬೇಡ, ಆಲ್ರೆಡಿ ಡಿಲೇ ಆಗ್ತಿದೆ ಅಂಥೇಳಿ ಮಾಡಿಬಿಡಿ ಅಂತ ಹೇಳಿದೆ. ಅದಕ್ಕೋಸ್ಕರ ಅವರು ನಾನು ಇಲ್ಲದೇ ಇದ್ದಾಗ ನೆನ್ನೆ ಇಂಜಿನ್ ಮೋಲ್ಡಿಂಗ್ ಮಾಡಿಬಿಟ್ಟಿದ್ದಾರೆ. ಬಟ್ ಅಟ್ಲೀಸ್ಟ್ ಈ ಪ್ರೊಸೆಸ್ಗಾದರೂ ನಾವು ಇರೋಣ. ಏನಂತೀರ? ಬೋಲ್ಟ್ ಹಾಕಿ ಫಿಟ್ಟಿಂಗ್ ನಡೀತಾ ಇದೆ. ನನಗೆ ಗೊತ್ತು, ನಾನು ಅಂದ್ಕೊಂಡಂಗೆ ವೀಡಿಯೋ ಮಾಡೋಕ್ಕಾಗ್ತಿಲ್ಲ. ಬೆಸ್ಟ್ ಆಫ್ ದ ಬೆಸ್ಟ್ ನಾನು ಕೊಡೋಕ್ಕಾಗ್ತಿಲ್ಲ. ಯಾಕಂದರೆ ಒಂದೊಂದು ಕೆಲಸ ಯಾವಾಗಲೂ ಮಧ್ಯೆ ಆಗ್ತಾ ಇರುತ್ತೆ. ನಾವು ಅಂದ್ಕೊಂಡಂಗೆ ಕ್ಲೀನಾಗಿ ಎಕ್ಸ್ಪ್ಲೈನ್ ಮಾಡೋಕ್ಕಾಗಲ್ಲ. ಯಾವುದೋ ಮೂಡಲ್ಲಿ ಇರ್ತೀವಿ. ಒಂದೊಂದು ಸರಿ ಮಾತಾಡೋಕ್ಕೂ ಬರಲ್ಲ. ಒಂದೊಂದು ಸರಿ ಯಾರು ಮಾಡ್ತಾರೆ ಗುರು ಇವೆಲ್ಲ ಅನಿಸುತ್ತೆ. ಬಟ್
ಎಂಡಲ್ಲಿ ನಾನು ಕ್ಲೀನಾಗಿ ಒಂದೊಂದೇ ಐಟಮ್ನ ಎಕ್ಸ್ಪ್ಲೇನ್ ಮಾಡಿ ಎಷ್ಟು ದುಡ್ಡಾಯಿತು, ಹೆಂಗೆ ಮಾಡಿದ್ವಿ, ಎಲ್ಲಿಂದ ತರಿಸಿದ್ದು ಎಲ್ಲ ಅಪ್ಡೇಟ್ ಮಾಡ್ತೀನಿ. ಅದಕ್ಕೂ ಮುಂಚೆ ನಿಮಗೆ ಈ ಥರದ್ದೊಂದು ವಿಡಿಯೋ ಬೇಕು, ಇದು ಹೆಂಗೆ ಸೋರ್ಸ್ ಮಾಡಿದ್ರಿ ಅಥವಾ ಏನೇನು ಮಾಡಿದ್ದೀರಾ ಅನ್ನೋದನ್ನು ತಿಳ್ಕೊಬೇಕು ಅಂತ ಅನ್ಸಿದ್ರೆ ಕಮೆಂಟಲ್ಲಿ ತಿಳಿಸಿ, ಆದಷ್ಟು ಪ್ರಯತ್ನ ಪಡ್ತೀನಿ. ವೈರಿಂಗ್ ರೆಡಿ ಆಗ್ತಾ ಇದೆ. ಒಂದು ರೌಂಡ್ ಇನ್ಸುಲೇಷನ್ ಹೊಡೆದಾಗಿದೆ, ಕೆಲವೊಂದು ಐಟಮ್ ಬಂತು. ಇವತ್ತಿಗೆ ಗಾಡಿ ಪಾರ್ಕ್ ಮಾಡ್ತಾ ಇದ್ದೀವಿ. ಸೊ ಇವತ್ತಿನ ಅಪ್ಡೇಟ್ ಏನಪ್ಪ ಅಂದರೆ ಬ್ಯಾಕ್ ವೀಲ್ ಹಾಕಾಯ್ತು, ಶಾಕ್ ಅಬ್ಸರ್ ಹಾಕಾಯ್ತು, ಇಂಜಿನ್ ಕೂರ್ಸ್ ಆಯಿತು, ಪವರ್ ಬಾಕ್ಸ್ ಹಾಕಾಯಿತು, ಸ್ಟ್ಯಾಂಡ್ ಹಾಕಾಗಿದೆ. ಇವತ್ತು ಮೇ 11ನೇ ತಾರೀಕು. ಇವತ್ತಿನ ಅಪ್ಡೇಟ್ಸ್ ಏನಪ್ಪ ಅಂತ ಕೊಡ್ತೀನಿ ಬನ್ನಿ. ನೋಡ್ತಾ ಇದ್ದೀರಲ್ಲ, 4 ಸ್ಪೀಡ್ ಸೈಲೆನ್ಸರ್ನ ಇನ್ಸ್ಟಾಲ್ ಮಾಡಿ ಆಗಿದೆ, ಕ್ಲಚ್ ಕೆಲಸ ಆಗಿದೆ, ಕವರ್ ಹಾಕಿ ಆಗಿದೆ. ಈ ಕಡೆ ಬಂದರೆ ಮ್ಯಾಗ್ನೆಟ್ ಕಾಯಿಲ್ ಕವರ್ನ ವಾಶ್ ಮಾಡಿ ಆಗಿದೆ. ಇನ್ನೇನು ಈ ಕವರ್ನ ಕೂರಿಸ್ಬೇಕು. ಇವಾಗ ಸೆಟಪ್ ಎಲ್ಲ ಆಗಿದೆ. ಹ್ಯಾಂಡಲ್ನ ಲೇಟಾಗಿ ಹಾಕ್ತೀವಿ, ಯಾಕಂದರೆ ಅಲ್ಲಿ ಹ್ಯಾಂಡ್ಲ್ ತಂದಿಟ್ಟಿದ್ದೀವಿ ನೋಡಿ. ಸ್ವಲ್ಪ ಹೆವಿ ಗೇಜ್ ಹ್ಯಾಂಡ್ಲ್ ಇದು, ಒರಿಜಿನಲ್ ಹ್ಯಾಂಡ್ಲು. ನನ್ನ ಹತ್ರ ಮೊದಲಿದ್ದು ಫಸ್ಟ್ ಕಾಪಿ ಹ್ಯಾಂಡಲ್ಲು, ಸ್ವಲ್ಪ ವೆಯ್ಟು ಕಮ್ಮಿ ಇತ್ತು. ಚೂರು ಬಿದ್ದಿದ ತಕ್ಷಣವೇ ಬೆಂಡ್ ಆಗಿತ್ತು. ಸೊ ಇದೂ ಬೆಂಡಿದೆ, ಬೆಂಡ್ ತೆಗೆಸ್ಬಿಟ್ಟು ಹ್ಯಾಂಡಲ್ ಹಾಕ್ತೀವಿ. ಇವಾಗ ಕ್ಲಚ್ ಕೇಬಲ್ಲು, ಆಕ್ಸಿಲೇಟರ್ ಕೇಬಲ್ಲು ಪ್ಲಸ್ ಗೇರ್ ಬಾಕ್ಸ್ ಆಯಿಲ್ ತರಕ್ಕೆ ಹೋಗಿದ್ದಾರೆ. ಅದಷ್ಟು ಹಾಕಿದ್ಮೇಲೆ ಸ್ಪಾರ್ಕ್ ಪ್ಲಗ್ನ ಹಾಕ್ಬಿಟ್ಟು ಗಾಡಿನ ಸ್ಟಾರ್ಟ್ ಮಾಡಿ ನೋಡ್ತೀವಿ. ನಮ್ಮ Y2 ಬೋರ್ ಕತೆ ಕದರ್ ಏನಪ್ಪ ಅಂತ ಚೆಕ್ ಮಾಡೋ ಸಮಯ ಬಂದೇ ಬಿಡ್ತು. ಕಾರ್ಬ್ರೇಟ್ರ್ ಅಂತೂ ಪಳ 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 ಅಂತ ಹೊಳಿತಾ ಇದೆ. ಇನ್ನೊಂದೇನಪ್ಪ ಅಂದರೆ ಇದುವರೆಗೂ ನಮ್ಮದು ಚೋಕ್ ಕೇಬಲ್ಲು ಹ್ಯಾಂಡ್ಲಿಂದ ಕನೆಕ್ಟ್ ಆಗಿರೋದು. ಈಗ ಕಾರ್ಬ್ರೇಟ್ರಲ್ಲಿ ಇಲ್ಲೇ ಇದೆ, ಇದೇ ಚೋಕು. ಸೊ ಕೆಲಸ ಇನ್ನೂ ಈಸಿ ಆಗುತ್ತೆ. ನಮ್ಮ RTR BS3 ಗಾಡಿಗಳಲ್ಲಿ ಈ ಥರ ಚೋಕ್ ಬರ್ತಿತ್ತು. ಸೊ ಇವಾಗ RXಗೂ ಅದೇ ಥರ ಚೋಕ್ನ ನಾವು ಹಾಕ್ಕೊಂಡಿರ್ತೀವಿ, ಯಾಕಂದರೆ ಇದು ಕಿಂಗ್ ಕಾರ್ಬೋರೇಟರ್. ಇದು ನೋಡಿ ಒರಿಜಿನಲ್ 4 ಸ್ಪೀಡ್ ಮೀಟ್ರು. ಫಸ್ಟ್ ಗೇರು, ಸೆಕೆಂಡ್ ಗೇರು, ಥರ್ಡ್ ಗೇರು, ಫೋರ್ತ್ ಗೇರ್ ಅಂತೆಲ್ಲ ಇಲ್ಲಿ ಹಾಕಿದಾರಲ್ಲ, ಅದೇ ಥರ ನಮ್ಮದು 3rd, 4th, 5th ಗೇರ್ ಅಂತ ಇರುತ್ತೆ. ಸೊ ನಮ್ಮ ಹಳೆ ಐಟಮ್ಸ್ ಎಲ್ಲ ಎಲ್ಲಿಟ್ಟಿದ್ದೀನಪ್ಪ ಅಂತ ಹೇಳಿದ್ರೆ, ನೋಡ್ತಾ ಇದ್ದೀರಾ, ಓಪನ್ ಕ್ಯಾಟ್ SCOR ಓಪನ್ ಕ್ಯಾಟ್ನು ಮನೆಗೆ ತಗೊಂಡು ಹೋಗೋ ಸಮಯ ಬಂದಿದೆ. ಯಾಕಂದರೆ ಇವಾಗ 4 ಸ್ಪೀಡ್ದು ಕ್ರೋಮ್ ಸೈಲೆನ್ಸರ್ ಹಾಕ್ತಾ ಇದ್ದೀನಿ. ಅದಾದಮೇಲೆ ಕ್ರ್ಯಾಶ್ ಗಾರ್ಡು, ಬಟರ್ಫ್ಲೈ ಕ್ರ್ಯಾಶ್ ಗಾರ್ಡು, ಇದು ಮತ್ತೆ ಕ್ರೋಮಿಂಗ್ ಎಲ್ಲ ಮಾಡಿಸೋ ಬದಲು ಹೊಸದೇ ತೊಗೋಬೋದು, ಒಂದು 800 ರೂಪಾಯಿ ಅಂತ ಇದನ್ನು ವಾಪಸ್ಸು ಎತ್ತಿಡ್ತಾ ಇದ್ದೀನಿ. ಆ್ಯಂಡ್ ರಿಂಗ್ ಇತ್ತು, ಇವಾಗ ಕ್ಯಾರಿಯರ್ ಹಾಕ್ಸ್ಕೊತಾ ಇದ್ದೀನಿ, ಲಾಂಗ್ ರೈಡಿಗೆ ಬೇಕು ಅಂತ. ಆವಾಗಲೇ ನಾನು ಹೇಳ್ದಂಗೆ ಚೋಕ್ ಕೇಬಲ್ನ ಅವಶ್ಯಕತೆ ಈಗ ಬರೋದಿಲ್ಲ. ಸೊ ಚೋಕ್ ಕೇಬಲ್ ಎತ್ತಿಟ್ಕೋತಾ ಇದ್ದೀನಿ. ಆ್ಯಂಡ್ 5 ಸ್ಪೀಡ್ ಕಾರ್ಬ್ರೇಟ್ರನ್ನು ಎತ್ತಿಡ್ತಾ ಇದ್ದೀನಿ, ಯಾಕಂದರೆ ಇವಾಗಿರೋದು ಕಿಂಗ್ದು. ಇದು ನೋಡಿ, ಇದು 4TL 420 ಲಾಸ್ಟ್ ಟೈಮ್ ಹಾಕಿದ್ದೆ. ಇವಾಗ ನನ್ನ ಹತ್ರ 4 ಸ್ಪೀಡ್ ಕಾರ್ ಬಂದಿದೆ, 5 ಸ್ಪೀಡ್ ಕಾರ್ ಬಂದಿದೆ. ಅದಾದಮೇಲೆ ಹ್ಯಾಂಡ್ಲಗೆ ಕ್ಯಾಪ್ ಇತ್ತಲ್ಲ, ಅದು ಯಮಹಾ ಸಿಂಬಲ್ ಇತ್ತು, ಬ್ಲ್ಯಾಕ್ ಕಲರು, ಮೊದಲು ನೋಡಿರ್ತೀರ. ಇವಾಗ ಎಂಬೋಸಿಂಗ್ ಆಗಿರೋದನ್ನ ಹಾಕ್ಸ್ತಾ ಇದ್ದೀನಿ. ಸೊ ಹ್ಯಾಂಡಲ್ ನೋಡ್ತಾ ಇದ್ದೀರಲ್ಲ, ನೋಡೋಕ್ಕೆ ಪಳಪಳ ಹೊಳಿತಾ ಇದೆ, ಬಟ್ ಇದು ಸ್ವಲ್ಪ ಗೇಜ್ ಕಮ್ಮಿ ಇದೆ, ಪ್ಲಸ್ ಬೆಂಡು ಆಗಿದೆ. ಸೊ ಹೆವಿ ಗೇಜ್ ಹ್ಯಾಂಡಲ್ನ ಹಾಕಿಸ್ತಾ ಇದ್ದೀನಿ. ಗಲೀಜ್ ಆಗ್ತಾ ಇದೆ ಕವರ್ ಕೂಡ. ಇಷ್ಟು ಐಟಮ್ ನಮ್ಮ ಮನೆಗೆ ಸಾಗಿಸೋದೇ ಒಂದು ದೊಡ್ಡ ಕೆಲಸ ಗುರು. ಯಾಕೆ ಏನು ಮಾಡಿಸ್ತಾವ ನೀನು ಗಾಡಿನ? ಅದಾಗಿದ್ದು ಒಂದು ಪ್ರಾಬ್ಲಮ್ಮು, ವಾಬ್ಲಿಂಗ್ ಆಯಿತು, ಮುಂದೆ ಟೈರ್ ಪ್ರಾಬ್ಲಮ್ ಆಯಿತು. ನೋಡಿದ್ರೆ ಅರ್ಧ ಗಾಡಿನೇ ತೊಗೊಂಬರ್ತಾವನಲ್ಲ ಅಂತ ಅನ್ಕೋತಾರೆ ಗ್ಯಾರಂಟಿ. ನೀವು ಯಾವಾಗಲೂ ಕೇಳ್ತಾ ಇರ್ತೀರಾ ಗೇರ್ ಬಾಕ್ಸ್ ಆಯಿಲ್ ಯಾವ್ದು ಹಾಕ್ತೀರಾ ಬ್ರದರ್ ಅಂತ. ಬೇರೆ ಯಾವುದು ಇಲ್ಲಪ್ಪ, ನಾವು ಹಾಕೋದು ಯಮಾಲೂಬ್ 2 ಸ್ಟ್ರೋಕ್ ಮೋಟರ್ ಸೈಕಲ್ ಗೇರ್ ಆಯಿಲ್. ನೋಡ್ತಾ ಇದ್ದೀರಲ್ಲ, ಬೇರೆ ಯಾವುದು ಹಾಕಲ್ಲ, ಯಾವಾಗಲೂ ಯಮಾಲೂಬೇ ಹಾಕ್ಕೊಳ್ಳೋದು. ಆ್ಯಂಡ್ ಇವಾಗ ಕ್ಲಚ್ ಕೇಬಲ್ಲು, ಆಕ್ಸಿಲೇಟರ್ ಕೇಬಲ್ ಎರಡೂ ಬಂದಿದೆ. ಇದೆರಡು ಹಾಕ್ಬಿಟ್ಟು ಅತಿ ಶೀಘ್ರದಲ್ಲೇ ಗಾಡಿ ಸ್ಟಾರ್ಟ್ ಮಾಡಿ ಒಂದ್ಸರಿ ಚೆಕ್ ಮಾಡಿಬಿಡ್ತೀವಿ. ನೋಡ್ರಪ್ಪ, ಫೈನಲಿ ಸ್ಮೋಕಿನ ಸ್ಟಾರ್ಟ್ ಮಾಡ್ತಾ ಇದೀವಿ. ರೈಸ್ ಮಾಡಿ.
ಹೆಂಗೆ